ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡುಗೆ ಅವಲಕ್ಕಿ ಹೋಳಿಗೆ. ಮೊದಲಿಗೆ 3 ಬಟ್ಟಲು ಮೈದಾ ಹಿಟ್ಟು ತಗೊಂಡು ಅದಕ್ಕೆ 1 ಬಟ್ಟಲು ರವೆ ಹಾಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಮೃದುವಾಗಿ ಬರುತ್ತೆ. ನಂತರ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಕಲಸಿ ಇಕ್ಕಿ 1-2 ಅವರು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಮುಚ್ಚಿಕ್ಕಿ. ನಂತರ ನಾನಿಲ್ಲಿ 2 ಬೌಲು ಅವಲಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ನೋಡಿ, ತೊಳೆದು ಹಾಗೆ ಇಡಿ ನೆನೆಯೋಕ್ಕೆ. ನಂತರ 2 ಬಟ್ಟಲು ಹುರಿಗಡಲೆ ತೊಗೊಂಡು ಹುರ್ಕೊಳ್ಳಿ. ಸ್ವಲ್ಪ ಬಿಸಿ ಆಗಬೇಕು. ಈಗ ಹುರಿದಾಗಿದೆ, ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಸಣ್ಣಗೆ ರುಬ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ 1-2 ಬಟ್ಲು ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಅಚ್ಚು ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ 1 ಲೋಟ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೋಡಿ, ಈಗ ಅವಲಕ್ಕಿನ ರುಬ್ಕೊಳ್ಳಿ ಸಣ್ಣದಾಗಿ. ಈಗ ನೋಡಿ ಕುದೀತಾ ಇದೆ, ಅದಕ್ಕೆ ರುಬ್ಬಿರೋ ಅವಲಕ್ಕಿನ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಒಂದು ಅದಕ್ಕೆ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಂಟಾಗಬಾರ್ದು, ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ, ಗಟ್ಟಿ ಮಾಡ್ಕೋಬೇಡಿ. ಸ್ಟವ್ನ ಆಫ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ನಂತರ ಎತ್ತಿಕ್ಕಿ ತವಾವನ್ನು ಕಾಯಲ್ಲಿಡಿ. ತೆಂಗಿನಕಾಯಿ ಹೋಳು ಬೇಕಾದ್ರೂ ರುಬ್ಕೊಂಡು ಹಾಕ್ಕೋಬೋದು. ಹಾಕ್ಕೊಳ್ಳಿ, ಒಂದು ಪಾಲಾದರೆ ಸಾಕು. ನೋಡಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಸಿದ್ದು. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕ್ಕೊಂಡು ತಟ್ಕೊಳ್ಳಿ. ನೋಡಿ, ನಾನು ಎಷ್ಟು ದಪ್ಪ ಆಗಿ ತೊಗೊಂಡಿದ್ದೀನಿ ಕನಕನ. ನೋಡಿ, ಈಗ ಚೆನ್ನಾಗಿ ಹೋಳಿಗೆ ಯಾವುದೇ ಕಾರಣಕ್ಕೂ ಬಿಟ್ಟಾಗಲ್ಲ. ನೋಡಿ, ನಿಧಾನವಾಗಿ ತಟ್ಕೊಳ್ಳಿ. ನೋಡಿ, ಅಲ್ಲೇ ಮೇಲೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ನಿಧಾನವಾಗಿ ಬೇಯಿಸ್ಕೋಬೇಕು, ತುಂಬ ಸೀಸಬೇಡಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಬೇಕಾದರೆ ತುಪ್ಪ ಕೂಡ ಹಾಕೋಬೋದು. ನಿಧಾನವಾಗಿ ಒಂದೊಂದಾಗಿ ಹಾಕ್ಕೊಳ್ಳಿ. ಒಬ್ಬಟ್ಟು ತಿಂದೇ ಇರೋರು ಇದನ್ನು ಮಾಡ್ಕೋಬೋದು. ಹೊಸಬ್ರಾದರೆ ಇದರಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಆಗಿದೆ.
ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಅಂತ. ನೋಡಿ ಮಡಿಸ್ಬೋದು. ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.